ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫಾಗಿ ಇದ್ದೀನಿ. ಎಲ್ಲಿಗಪ್ಪ ಹೋಗ್ತಾ ಇದ್ದೀನಿ ಅಂತ ಅಂದರೆ, ಊರಿಗೆ ಹೋಗ್ತಾ ಇದ್ವಿ. ನಮ್ಮೂರಲ್ಲಿ ಹಬ್ಬ ಇತ್ತು. ಪ್ರತಿಯೊಂದು ಊರಲ್ಲೂ, ಹಳ್ಳಿ ಕಡೆ ಪ್ರತಿಯೊಂದು ಊರಲ್ಲೂ ಜಾತ್ರೆ ಎಲ್ಲ ನಡೀತಾ ಇರುತ್ತೆ. ಸೊ ಅದೇ ರೀತಿ ನಮ್ಮೂರಲ್ಲೂ ಕೂಡ ಜಾತ್ರೆ ನಡೀತಾ ಇತ್ತು. ಸೊ ಅದರಿಂದ ನಾವು ಕೂಡ ಹೋಗಿದ್ವಿ. ಇದು ಬ್ಯಾಂಗ್ಳೂರಿಂದ ಆನ್ ದ ವೇ ಹೋಗಬೇಕಾದ್ರೆ ತೊಗೊಂಡಿರುವಂತಹ ಒಂದು ವಿಡಿಯೋ. ಇದು ಮೈಸೂರು ಬೆಟ್ಟ, ನಿಮಗೆ ಗೊತ್ತೇ ಇರುತ್ತೆ. ನಾನು ಅಲ್ಲೇ ಓದಿದ್ದು ಬ್ಯಾಂಗ್ಳೂರಿಗೆ. ಇವಾಗ ಸದ್ಯಕ್ಕೆ ಬ್ಯಾಂಗ್ಳೂರಲ್ಲಿ ಇದ್ದೀನಿ. ಊರಲ್ಲಿ ಹೋಗ್ಬೇಕಾದ್ರೆ ಈ ಥರ ನಾವು ಕಾಲೇಜಲ್ಲಿ PUC ಎಲ್ಲ ಓದ್ತಾ ಇರಬೇಕಾದ್ರೆ ಇದೇ ಥರ ಆಟೋದಲ್ಲಿ ಡೈಲಿ ಕಾಲೇಜ್ಗೆ ಹೋಗಿದ್ದು ಬರೋದು ಈ ಥರ ಮಾಡ್ತಾಯಿದ್ವಿ. ಆ ಒಂದು ನೆನಪು ತುಂಬಾ ಚೆನ್ನಾಗಿತ್ತು. ಸೊ ಊರಿಂದ ನಮ್ಮೂರಿಗೆ ಬಸ್ ಇರಲಿಲ್ಲ. ಸರಿ, ಸ್ವಲ್ಪ ಲಗೇಜ್ ಎಲ್ಲ ಇತ್ತು. ಸೊ ಅದರಿಂದ ಆಟೋ ಮಾಡಿಕೊಂಡು ಹಂಗೆ ಊರಿಗೆ ಹೋಗ್ತಾಯಿದ್ವಿ. ಸೊ ಅದೇ ರೀತಿ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಇದು ಕಂಪ್ಲೀಟ್ 3 ಡೇಸ್ದು ವೀಡಿಯೋಸ್ ಆಗಿರುತ್ತೆ. ಇದು ನಮ್ಮನೆ ದೇವರು ನೋಡಿ, ಎಷ್ಟು ಸಿಂಪಲ್ಲಾಗಿದೆ, ಎಷ್ಟು ಚೆನ್ನಾಗಿದೆ. ನಾವು ಬೆಳಗಿನ ಟೈಮ್ ಹೋಗಿದ್ವಿ. ಮಧ್ಯಾಹ್ನ ಟೈಮು ಬಾಯಿ ಬೀಗ ಅಂತ ಹಾಕ್ತಾರೆ, ಹಳ್ಳಿ ಕಡೆಯವ್ರಿಗೆ ಗೊತ್ತಾಗಿರುತ್ತೆ. ಸೊ ಆ ಟೈಮಲ್ಲಿ ನೋಡೋದಕ್ಕಾಗೋದಿಲ್ಲ, ತುಂಬ ಅಂದರೆ ತುಂಬ ರಶ್ ಇರುತ್ತೆ. ಸೊ ಅದಕ್ಕೋಸ್ಕರ ಬೆಳಗಿನ ಟೈಮೇ ಹೋಗ್ಬಿಟ್ಟು ನಾವು ದೇವ್ರನ್ನ ನೋಡ್ಕೊಂಬಂದಿದ್ದು. ಇದು ಇಷ್ಟು ವರ್ಷದಲ್ಲಿ ಇದೇ ಫಸ್ಟು ನಾನು ಇಷ್ಟು ಕ್ಲೀನಾಗಿ ನೋಡಿದ್ದು. ದೇವ್ರನ್ನ ನೋಡಿಕೊಂಡು ಮತ್ತೆ ವಾಪಸ್ ಮನೆಗೆ ಬಂದ್ವಿ. ಮತ್ತು ಇದು 3 ಡೇಸ್ ನಡೆಯುತ್ತೆ ಅಂತ ಹೇಳಿದ್ವಲ್ವ. ನಾವು ಭಾನುವಾರ ಹೋಗಿದ್ದು. ಭಾನುವಾರ ಬಳಕೆ ಅಂತ ಮಾಡ್ತಾರೆ. ಎಷ್ಟು ಜನಕ್ಕೆ ಗೊತ್ತು ಕಾಮೆಂಟ್ ಮಾಡಿ. ಅವತ್ತೇನೂ ಇರೋದಿಲ್ಲ, ನಾರ್ಮಲ್ಲು ಮನೆ ಕ್ಲೀನ್ ಮಾಡೋದು, ಹೊಸ ನೀರು ತರೋದು, ಅಡುಗೆ ಮಾಡೋದು, ಬುದ್ಧಿಯವ್ರು ಕರೆಯೋದು ಈ ಥರ ಇರುತ್ತೆ. ಸೆಕೆಂಡ್ ಡೇ ಬಾಯಿ ಬೀಗ ಅಂತ ಇರುತ್ತೆ. ಹರಕೆ ಮಾಡ್ಕೊಂಡಿರೋರೆಲ್ಲ ಬಾಯಿ ಬೀಗ ಹಾಕಿಸ್ಕೊಂಡು ಫುಲ್ಲು ಏನು ಮೆರವಣಿಗೆ ಎಲ್ಲ ಊರಿಗೆಲ್ಲ ಸುತ್ತಾಡಿ ಆಮೇಲೆ ನಾನು ಆಲ್ರೆಡಿ ಆವಾಗಲೇ ತೋರಿಸಿದ್ನಲ್ಲ, ಅಲ್ಲಿ ಹೋಗ್ಬಿಟ್ಟು ಬಾಯಿ ಬೀಗನ ತೆಗಿತಾರೆ. ಚಿಕ್ಕ ಮಕ್ಕಳು ಹಾಕಿಸ್ಕೋತಾರೆ. ಖುಬಾಲಿ ಅಂತ ಟೋಪಿಗೆಲ್ಲ ಹಾಕಿಸ್ಕೊತಾರೆ. ಅದೆಲ್ಲ ಹರಕೆ ಇರೋರು ಹಾಕಿಸ್ಕೊತಾರೆ. ನೋಡ್ಬೋದು. ಹಳ್ಳಿ ಕಡೆದು ಸಾಮಾನ್ಯವಾಗಿ ನಡೀತಾ ಇರುತ್ತೆ. ಬಟ್ ಸಿಟಿ ಕಡೆ ಈ ಥರದ್ದು ಇರುತ್ತೋ ಏನೋ ಗೊತ್ತಿಲ್ಲ. ಬಟ್ ನಾನಂತೂ ನೋಡಿಲ್ಲ. ಜಾತ್ರೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ನಾವು ಆವಾಗಲೇ ತೋರಿಸಿದ್ನಲ್ಲ ನಮ್ಮ ಮನೆ ದೇವರು ಅಂತ, ಅಲ್ಲಿಗೆ ಪೂಜೆನ ತೊಗೊಂಡೋಗ್ಬೇಕು. ಅದು ಯಾವ ಅಂತಂದರೆ ಬುಟ್ಟಿ ಬರುತ್ತೆ ನೋಡಿ, ಆ ಬುಟ್ಟಿಯಲ್ಲಿ ತೊಗೊಂಡು ಹೋಗಬೇಕು. ಅಲ್ಲಿ ಮತ್ತು ಪೂಜೆ ಮಾಡಿಸ್ಕೊಂಡು ಬಾಯಿ ಬೀಗ ಎಲ್ಲ ಆದಮೇಲೆ ಮತ್ತೆ ವಾಪಸ್ಸು ಮನೆಗೆ ಬರಬೇಕು. ಇದು ಮಾರಿ ಒಕ್ಲು ಅಂತ ಇರುತ್ತೆ, ಅವ್ರು ಮಾತ್ರ ಈ ಥರ ಪೂಜೆನ ತೊಗೊಂಡೋಗೋದು. ಮಿಕ್ದವರೆಲ್ಲ ಅಲ್ಲೇ ಬಂದು ಪೂಜೆನ ಮಾಡ್ಕೊತಾರೆ. ಸೆಕೆಂಡ್ ಡೇ ಇದಾಗಿರುತ್ತೆ. ಮತ್ತು 3ನೇ ದಿವಸ ನಾರ್ಮಲಾಗಿ ತೇರು ನಡೆಯುತ್ತೆ. ನಿಜವಾಗ್ಲೂ ಈ ಥರ ಜಾತ್ರೆಗಳೆಲ್ಲ ನೋಡೋಕ್ಕೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನೀವು ಈ ಥರ ನಿಮ್ಮೂರಲ್ಲೂ ಮಾಡ್ತಾರಾ? ನೀವು ಈ ಥರ ನೋಡೋಕ್ಕೆ ಇಷ್ಟಪಡ್ತೀರಾ? ಏನು ಎತ್ತ ಅಂತ ಕಾಮೆಂಟ್ ಮಾಡಿ. ನಾವು ಪ್ರತಿ ವರ್ಷ ನಾವು ಹೋಗ್ತೀವಿ. ಲಾಸ್ಟ್ ಇಯರ್ ಏನೋ ಹೋಗಿಲ್ಲ ಅಷ್ಟೇ. ಚಿಕ್ಕ ವಯಸ್ಸಿಂದನೂ ಅಷ್ಟೇ, ಪ್ರತಿ ವರ್ಷವೂ ಒಂದೊಂದು ರೀತಿ ಚೆನ್ನಾಗಿರುತ್ತೆ. ಈ ವರ್ಷ ನಾನು ಆವಾಗಲೇ ತೋರಿಸಿದ್ನಲ್ಲ, ಆ ದೇವಸ್ಥಾನಕ್ಕೆ ತುಂಬ ರಶ್ ಇರುತ್ತೆ. ಆ ಟೈಮಲ್ಲಿ ಈ ವರ್ಷ ನಾನು ಹೋಗಿಲ್ಲ, ಯಾಕೆಂದರೆ ಪಾಪು ಇದ್ನಲ್ಲ. ಸೊ ಅವನ್ನ ಬಿಟ್ಬಿಟ್ಟು ಹೋಗೋದು ತುಂಬ ಕಷ್ಟ ಅಂದ್ಬಿಟ್ಟು, ಮತ್ತು ಅವನು ಅಳ್ತಾನೆ ಅಂದ್ಬಿಟ್ಟು ನಾನು ಕರ್ಕೊಂಡು ಹೋಗಿರಲಿಲ್ಲ. ಅಲ್ಲಿ ನೋಡೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಬಾಯಿ ಬೀಗ ಎಲ್ಲ ಹಾಕಿಸ್ಕೊತಾ ಇರ್ತಾರೆ. ಒಂದು ಕಡೆ ಏನು ಚಾವ್ಟೇಟ್ ಅಂತ ಹೊಡ್ಕೋತಾ ಇರ್ತಾರೆ, ಒಂದು ಕಡೆ ಡ್ಯಾನ್ಸು ಅದು ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಲಾಸ್ಟ್ ಇಯರ್ ಅಲ್ಲ, ಅದ್ರ ಲಾಸ್ಟ್ ಇಯರು ಹೋಗಿದ್ದೆ. ಅವಾಗ ಹೋಗಿದ್ದೆ, ಅವಾಗಿನ್ನು ಪಾಪು ಇರಲಿಲ್ವಲ್ಲ. ಸೊ ಅದರಿಂದ ಈ ಸಲ ಹೋಗೋಕ್ಕಾಗಲಿಲ್ಲ. ನೋಡೋಣ, ನೆಕ್ಸ್ಟ್ ಟೈಮ್ ಹೋದಾಗ ನಾನು ಅದನ್ನು ತೋರಿಸ್ತೀನಿ. ಮತ್ತು ಇದು ಸತ್ತಿಗೆ, ನಮ್ಮ ಕಡೆ ಎಲ್ಲ ಸತ್ತಿಗೆಗಳು ಅಂತ ಅಂತಾರೆ ನೋಡಿ, ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಮತ್ತು ಇವಾಗಿಲ್ಲಿ ಏನು ಕುಣಿತ ಹಾಕ್ತಾಯಿದ್ದಾರೆ ನೋಡಿ, ಅದನ್ನು ಅದ್ಯಾವುದೋ ಕುಣಿತ ಅಂತಾರಪ್ಪ, ನನಗೆ ಮರ್ತೋಗ್ಬಿಟ್ಟಿದೆ ಸದ್ಯಕ್ಕೆ. ಆ ಥರ ಡ್ಯಾನ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಅದೆಲ್ಲ ನಾನು ಸದ್ಯಕ್ಕೆ ವೀಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಹೋಗಿರ್ಲಿಲ್ವಲ್ಲ ಅದರಿಂದ. ಮತ್ತು ಸತ್ತಿಗೆಗಳಿಗೆಲ್ಲ ದೇವ್ರು ಬರೋದು ಇದೆಲ್ಲ ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇದು ಒಂದು ದೇವಸ್ಥಾನದಿಂದ ಬಾಯಿ ಬೀಗ ಹಾಕಿಸ್ಕೊಂಡು ಇನ್ನೊಂದು ದೇವಸ್ಥಾನಕ್ಕೆ ಹೋಗಿ ಬಾಯಿ ಬೀಗನ ತೆಗಿತಾರೆ. ಮತ್ತು ಅಲ್ಲಿ ಹಾಕಿಸ್ಕೊಂಡು ಇನ್ನೊಂದು ಮಾರಿಗುಡಿ ಅಂತ ಇದೆ, ಅಲ್ಲಿ ಹೋಗ್ಬಿಟ್ಟು ಮತ್ತೆ ಇನ್ನೊಂದು ಸಲ ಬಾಯಿ ಬೀಗನ ತೆಗೆಯೋದು. ಈ ಥರ 2 ಸಲ ಇರುತ್ತೆ.
ಪ್ರತಿ ಸಲನೂ ನೋಡಿದಾಗ ಜನಗಳು ಜಾಸ್ತಿ ಜಾಸ್ತಿ ಬರ್ತಾನೆ ಇರ್ತಾರೆ. ಪ್ರತಿ ಸಲನೂ ಒಂದೊಂದು ಥರ ಚೆನ್ನಾಗಿರುತ್ತೆ. ಜಾತ್ರೆ ಅಂದ್ರೇ ತುಂಬಾ ಎಕ್ಸೈಟ್ಮೆಂಟ್ ಇರುತ್ತೆ. ಮತ್ತು ಅಷ್ಟೇ ಅವ್ರ ಊರುಗಳಲ್ಲಿ ಕ್ಲೀನಿಂಗ್ ಅದು ಇದು ಅಂತ ಒಂದಷ್ಟು ಕೆಲಸಗಳಿರುತ್ತೆ. ಹಳ್ಳಿ ಕಡೆಯವ್ರವ್ರಿಗೆ ತುಂಬಾ ಚೆನ್ನಾಗಿರುತ್ತೆ. ಮನೆದು ಅದು ಮುಟ್ಕೋಬಾರ್ದು, ಇದು ಮುಟ್ಕೋಬಾರ್ದು ಅಂತ ಇನ್ನೂ ಒಂದಷ್ಟು ಇರುತ್ತೆ. ಆದರೂ ಒಂಥರ ಅಷ್ಟೆಲ್ಲ ಕಷ್ಟಪಟ್ಟು ಅದೆಷ್ಟೆಲ್ಲ ಕ್ಲೀನ್ ಮಾಡಿದ್ರೂ ಮತ್ತು ಆವತ್ತಿನ ದಿವಸ ಈ ಥರ ಚೆನ್ನಾಗಿ ಜಾತ್ರೆ ಎಲ್ಲ ನೋಡೋದೇ ಒಂದು ಸಖತ್ತು ಖುಷಿ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಇದು ನಮ್ಮ ಅಪ್ಪನ ಮನೆ ಅಲ್ಲಿ ಮಾಡೋ ಜಾತ್ರೆ. ನಮ್ಮ ಅಜ್ಜಿ ಮನೇಲೂ ಅಂದರೆ ನಮ್ಮ ಮಮ್ಮಿ ಮನೆಯಲ್ಲೂ ಕೂಡ ಇದೇ ಥರ ಜಾತ್ರೆನ ಮಾಡ್ತಾರೆ. ಬಟ್ ನಾವು ಅಲ್ಲಿ ಹೋಗೋಕ್ಕಾಗಿಲ್ಲ. ನೋಡೋಣ ಆದರೆ ನೆಕ್ಸ್ಟ್ ಇಯರ್ ಹೋಗಬೇಕು. ನಾನು ಅಲ್ಲೇ ಹುಟ್ಟಿ ಬೆಳೆದಿದ್ದು. ಬಟ್ ಈ ಮದುವೆ, ಎಜುಕೇಷನ್ ಈ ಥರ ಬಂದಾಗ ಇವಾಗ ನಾನು ಜಾಸ್ತಿ ಅಲ್ಲಿ ಹೋಗೋಕ್ಕೆ ಆಗಿಲ್ಲ. ಆದರೂ ನಾನು ಆ ಜಾತ್ರೆನ ಮಿಸ್ ಮಾಡ್ಕೊತೀನಿ. ನೋಡೋಣ ನೆಕ್ಸ್ಟ್ ಟೈಮ್ ಹೋಗಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಸಲವೇ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಈ ಸಲ ಕಾರಣಾಂತರಗಳಿಂದ ಹೋಗೋಕ್ಕಾಗಲಿಲ್ಲ. ನೆಕ್ಸ್ಟ್ ಇಯರ್ ಪಕ್ಕ ಮಿಸ್ ಮಾಡಲ್ಲ. ನೆಕ್ಸ್ಟ್ ಇಯರ್ ಹೋಗಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಅಮ್ಮನಿಗೆ ಹೇಳಿದ್ದೀನಿ. ಯಾಕಂತಂದರೆ ನನ್ನ ಜೊತೆ ಓದಿರೋರೆಲ್ಲ ಬರ್ತಾರೆ. ಸೊ ಅಲ್ಲಿ ಚೆನ್ನಾಗಿರುತ್ತೆ. ನೋಡೋಣ ನೆಕ್ಸ್ಟ್ ಟೈಮ್ ಆದರೆ ಹೋಗಬೇಕು. ನಮ್ಮೂರಲ್ಲೂ ಕೂಡ ಇದೇ ಥರ ಬಾಯಿಬೀಗ ಎಲ್ಲ ಮಾಡ್ತಾರೆ. ನಿಮ್ಮೂರ ಕಡೆ ಆಲ್ಮೋಸ್ಟ್ ಆಲ್ ನನಗೆ ಗೊತ್ತಿರೋ ಪ್ರಕಾರ ಊರುಗಳಲ್ಲಿ ಎಲ್ಲ ಈ ಥರ ಮಾಡೇ ಮಾಡ್ತಾರೆ. ಕೆಲವೊಂದು ಊರುಗಳಲ್ಲಿ ಮಾಡಲ್ಲ ಅಷ್ಟೇ. ನೋಡ್ಬೋದು ಈ ಸಲ ಅಂತೂ ಸಿಕ್ಕಾಪಟ್ಟೆ ರಶ್ ಇದ್ದರು. ಮತ್ತು ಆ ಕ್ಲೈಮೇಟ್ ಅಂತೂ ಸೀರಿಯಸ್ಲಿ ಸಖತ್ತಾಗಿತ್ತು. ಆ ಕ್ಲೈಮೇಟ್ಗೂ ಅಲ್ಲಿ ಜನ ಸೇರಿರೋದಕ್ಕೂ ವಿಡಿಯೋ ತಗೋತಾ ಇರೋದಕ್ಕೂ ಎಷ್ಟು ಚೆನ್ನಾಗಿ ಇತ್ತು ಅಂತಂದರೆ ಸಖತ್ತಾಗಿತ್ತು. ನೀವು ನೋಡಿದ್ರೆ ಗೊತ್ತಾಗುತ್ತೆ ಮೇಲ್ಗಡೆ ಮೋಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಫಸ್ಟು ಸತ್ಯಭಾಮ ಬಂತು. ನೀರು ಮಕ್ಕಳು ಅಂತ ಬರ್ತಾರೆ. ಇವಾಗ ಫುಲ್ ಜೋರಾಗಿ ಬಂದ್ಬಿಡ್ತಾರೆ. ಅಲ್ಲಿ ಅಂತೂ ಸಿಕ್ಕಾಕೊಂಡ್ರೆ ಅವ್ರನ್ನ ತುಳಿದಾಕ್ಬಿಡ್ತಾರೆ. ಸೊ ಅದರಿಂದ ಸ್ವಲ್ಪ ದೂರ ದೂರ ನಿಲ್ಲಿಸ್ತಾರೆ. ಬರ್ತಾರೆ ಇಲ್ಲಿ ಯಾವ ಥರ ಇದೆ ಅಂತ ಎಷ್ಟು ಸತ್ಯಗಳು ಬರುತ್ತೆ. ಅದಾದ ನಂತರ ದೇವರು ಮಳೆ ಬಿಡುತ್ತೆ. ಸೊ ಅದರಿಂದ ಮಳೆ ಬಿಡಿಗೆ ಬರೋಕ್ಕೆ ಇಷ್ಟ ಅಂದ್ಬಿಟ್ಟು ಸೊ ಅದರಿಂದ ಅದು ಹೋಗಲ್ಲ ಅಂತ ಆಟ ಮಾಡ್ತಾರೆ. ಗೊತ್ತಾಗ್ತಾ ಇರುತ್ತೆ. ಇವಾಗ ನೋಡಿ ಇವರೇನೆ ಈರ್ ಮಕ್ಕಳು ಅಂತ ಅಂತಾರೆ ಇವ್ರನ್ನ. ಅದು ಯಾಕೆ ಅಂತಾರೆ ಏನು ಅಂತಾರೆ ಅದೆಲ್ಲ ನನಗೆ ಗೊತ್ತಿಲ್ಲ. ಬಟ್ ಈರ್ ಮಕ್ಕಳು ಅಂತ ಅಂತಾರೆ ಅದು ಮಾತ್ರ ಗೊತ್ತು. ಇವಾಗ ಈ ಕಡೆ ಸೈಡಲ್ಲಿ ಒಬ್ಬರ ಮೇಲೊಬ್ರು ಹತ್ಕೊಂಡು ತಲೆ ಮೇಲೆ ಕಾಯಿನ ಹೊಡ್ಕೊತಾರೆ. ಮತ್ತು ಹರಕೆ ಇರೋರು ಮಕ್ಕಳನ್ನ ಕೊಡ್ತಾರೆ. ಅದು ಹರಕೆ ಮಾಡಿಕೊಂಡ್ರೆ ಮಾತ್ರ ಅಂತೆ ಕೊಡೋದು. ನನಗೆ ಗೊತ್ತಿಲ್ಲ. ಸ್ವಲ್ಪ ಅವರು ಸ್ವಲ್ಪ ಕೊಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಇಷ್ಟು ವರ್ಷ ಈ ಸಲ ತುಂಬ ಅಂದರೆ ತುಂಬಾ ಜನಗಳಿದ್ದರು. ಇವಾಗ ಆಲ್ರೆಡಿ ನಾನು ಆವಾಗಲೇ ತೋರಿಸಿದ್ನಲ್ಲ. ಸೊ ಆ ದೇವಸ್ಥಾನದಿಂದ ಇನ್ನೊಂದು ದೇವಸ್ಥಾನ ಬೆಳಿಗ್ಗೆ ಹೋಗಿ ನಮ್ಮ ಮನೆ ದೇವರು ಅಂತಂದನಲ್ಲ. ಸೊ ಅಲ್ಲಿ ತೆಗೆದು ಇವಾಗ ಮತ್ತೆ ವಾಪಸ್ಸು ಇನ್ನೂ ಸ್ವಲ್ಪ ಜನ ಹಾಕಿಸ್ಕೊಂಡು ಮಾರಿಗುಡಿಗೆ ಬಂದು ತೆಗೆಯುವಂಥದ್ದು. ಈ ವಿಡಿಯೋಸ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ನ ಮಾಡಿ. ಮತ್ತು ಇಷ್ಟ ಆಯಿತು ನಮ್ಮೂರಲ್ಲೂ ಈ ಥರ ಮಾಡ್ತಾರೆ ಅಂತಂದರೆ ಕಾಮೆಂಟ್ ಮಾಡಿ ಯಾವ ಊರು ನಿಮ್ಮದು ಅಂತ ಅಂದ್ಬಿಟ್ಟು. ನೋಡಿ ಅಲ್ಲಿ ಕಾಣಿಸ್ತೈತಲ್ಲ ಅದು ಚಿಕ್ಕ ತೇರು. ಇದನ್ನು ಸಂಡೇ ಸ್ಟಾರ್ಟ್ ಆಗುತ್ತೆ ನಮ್ಮೂರಲ್ಲಿ ಈ ಜಾತ್ರೆ. ಮತ್ತು ನೆಕ್ಸ್ಟ್ ಸಂಡೇ ಎಂಡ್ ಆಗುತ್ತೆ. ಸೊ ಆವತ್ತು ಇನ್ನೊಂದು ಚಿಕ್ಕ ತೇರನ್ನ ಎಳಿತಾರೆ. ಮತ್ತು ಬುಧವಾರ ದೊಡ್ಡ ತೇರನ್ನ ಎಳೆಯೋದು. ಒಂದು ವಾರ ಫುಲ್ಲು ಅಂದರೆ 3 ಡೇಸು ಚೆನ್ನಾಗಿ ಈ ಥರ ಗ್ರ್ಯಾಂಡಾಗಿರುತ್ತೆ. ಆಮೇಲೆ ಇನ್ನೊಂದು 4 ದಿವಸ ನಾರ್ಮಲ್ಲು ಊರಿಂದ ಬಂದವರೆಲ್ಲ ಪೂಜೆ ಗೀಜೆ ಮಾಡಿಸ್ಕೊಳ್ಳೋದು ಈ ಥರ ಇರುತ್ತೆ. ಇದು ಎಷ್ಟೋ ಊರಿಗೆ ಸಂಬಂಧಪಟ್ಟಿದ್ದು ಜಾತ್ರೆ. ನಮ್ಮ ಊರಿನ ತೇರಿನ ದಿವಸನೇ ಬೇರೆ ಊರುಗಳೂ ಅಲ್ಲಿ ಹಬ್ಬ ಇರುತ್ತೆ. ಅಲ್ಲಿ ಅವರೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದು ತೇರು ನೋಡೋದು, ಪೂಜೆ ಮಾಡಿಸ್ಕೊಂಡು ಹೋಗೋದು ಈ ಥರ ಇರುತ್ತೆ. ಪ್ರತಿಯೊಂದು ಊರಲ್ಲೂ ಈ ಫೆಬ್ರವರಿ ಸ್ಟಾರ್ಟ್ ಆದರೆ ಸಾಕು. ಈ ಸಲ ಫೆಬ್ರವರಿಯಲ್ಲಿ ಬರ್ತಾಯಿತ್ತು. ಈ ಸಲ ಜನವರಿಯಿಂದನೇ ಸ್ಟಾರ್ಟ್ ಆಗಿಬಿಟ್ಟೈತೆ. ಪ್ರತಿ ವಾರ ಒಂದೊಂದು ಊರಲ್ಲಿ ಜಾತ್ರೆಗಳು. ಮೊದಲು ಚಿಕ್ಕ ವಯಸ್ಸಲ್ಲಿ
ಅವ್ರಿವ್ರು ಊರುಗಳಿಗೆ ಜಾತ್ರೆಗೆ ಹೋಗೋದು ಈ ಥರ ಒಂಥರ ಆವಾಗಲೇ ಒಂಥರ ಕ್ರೇಜ್ ಚೆನ್ನಾಗಿತ್ತು. ಇವಾಗ ಅಷ್ಟಾಗಿ ಯಾವ ಊರಿಗೆ ಜಾತ್ರೆಗಳಿಗೂ ಹೋಗೋದಿಲ್ಲ. ನಮ್ಮೂರಿನ ಜಾತ್ರೆಗಳಿಗೆ ಹೋಗೋದೇ ಕಷ್ಟ ಆಗಿಬಿಟ್ಟಿದೆ ಅಂತ ಹೇಳ್ಬೋದು ಬೇಕಾದರೆ. ಇದು ನೈಟು ದೇವಸ್ಥಾನದ ಹತ್ರ ಹೋಗಿದ್ವಲ್ವ ಆವಾಗ ಇದು ನೈಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದ್ಬಿಟ್ಟು ಸುಮ್ಮನೆ ಹಾಗೆ ಒಂದು ವಿಸಿಟ್ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಫ್ಯಾಮಿಲಿ ಎಲ್ಲ ಹೋಗಿದ್ವಿ. ಆಮೇಲೆ ಮತ್ತು ಜಾತ್ರೆಯಲ್ಲಿ ಅದು ಇದು ಏನಾದರೂ ತೊಗೊಳೋದು ಈ ಥರದ್ದೆಲ್ಲ ಇದು ಕಾಮನ್ನಾಗಿ ಇದ್ದೇ ಇರುತ್ತೆ. ಸದ್ಯಕ್ಕೆ ನಾನೇನು ತೊಗೊಳಕ್ಕೆ ಹೋಗಿಲ್ಲ. ಆವಾಗೆಲ್ಲ ಚಿಕ್ಕ ವಯಸ್ಸಲ್ಲಿ ಜಾತ್ರೆಗೆ ಬಂದವರೆಲ್ಲ ದುಡ್ಡು ಕೊಡ್ತಾಯಿದ್ರಲ್ಲ, ಸೊ ಅವಾಗ ಹೋಗ್ಬಿಟ್ಟು ಅದು ಇದು ತೊಗೊಳೋದು ಮಾಡ್ತಾಯಿದ್ವಿ. ಇದು 3ನೇ ದಿವಸ ತೇರು ಇವಾಗ ಎಳೆಯುವಂಥದ್ದು. ಇದು ಮಾರಮ್ಮನ ಗುಡಿ ಅಂತಂದ್ಬಿಟ್ಟು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇದಿಷ್ಟೇನೆ. ನಾವು ಮತ್ತೆ ಬೆಳಗ್ಗೆ ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಮತ್ತೆ ವಾಪಸ್ಸು ಮನೆಗೆ ಬಂದುಬಿಟ್ವಿ. ಮತ್ತೆ ಇನ್ನೊಂದು ಸಲ ಹೋಗಿದ್ವಿ ಮನೆಯವರೆಲ್ಲ ಹೋಗ್ಬಿಟ್ಟು ಮತ್ತೆ ಮಾರಿಗುಡಿಲಿ ತುಂಬ ರಶ್ ಇರುತ್ತಲ್ಲ, ಸೊ ಅದಕ್ಕೆ ಮತ್ತೆ ನೆಕ್ಸ್ಟ್ ಡೇ ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಮತ್ತೆ ವಾಪಸ್ ಊರಿಗೆ ಬಂದುಬಿಟ್ವಿ. ಆವತ್ತು ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗೋದಿಲ್ಲ, ಸೊ ಇದೇ ನೋಡಿ ತೇರು, ಇದನ್ನೇ ಎಳೆದಿದ್ದು ಆವತ್ತು. ನಾವು ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಏನಾದರೂ ಅದು ಇದು ಏನಾದರೂ ತೊಗೊಂಡು ಮತ್ತು ಜಾತ್ರೆಯಲ್ಲಿ ಕಡಲೆಪುರಿ ಅದು ಇದು ಸ್ವೀಟು ಈ ಥರದ್ದೆಲ್ಲ ಕಾಮನ್ನಾಗಿ ತಗೋತಾ ಇರ್ತಾರೆ. ಸೊ ಜಾತ್ರೆಲಿ ತಗೊಳ್ಳೋದೇ ಒಂದು ಚೆಂದ ಅಂತಲೇ ಹೇಳ್ಬೋದು. ಕಡಲೆಪುರಿ ತಿನ್ನೋದೇ ಒಂದು ಚೆಂದ ಅಂತಲೇ ಹೇಳ್ಬೋದು. ಮತ್ತು ಇದು ನೆಕ್ಸ್ಟ್ ಡೇ ಸತ್ತಿಗೆಗಳಿಗೆ ಪೂಜೆ ಮಾಡಿಸ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಬರ್ತಾ ಇರ್ತಾರೆ.